ಮಣಿಂದರ್ ಸಿಂಗ್ ಆಕ್ಷೇಪವನ್ನು ಎತ್ತಿರೋದು, ಜೊತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ನ್ಯಾಯಮೂರ್ತಿಗಳಿಗೆ. ಇದಕ್ಕೆ ನ್ಯಾಯಾಲಯ ಅನುಮತಿಯನ್ನು ಮಾಡಿಕೊಡಬಾರದು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿನೇ ವಾದ ಜೊತೆಗೆ ಪ್ರತಿವಾದ ಎರಡೂ ನಡೀತಾ ಇರೋದ್ರಿಂದ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಈ ಒಂದು ವಿಚಾರಣೆ. ಒಂದು ಕಡೆ CM ಸಿದ್ದರಾಮಯ್ಯನವರ ಪರವಾಗಿ ಘಟಾನುಘಟಿ ವಕೀಲರು, ಸುಪ್ರೀಂ ಕೋರ್ಟ್ನ ವಕೀಲ ಅವರು ಕೂಡ ಇದ್ದಾರೆ, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಗ್ ವಿವಾದ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ದೇವರಾಜು ಪರ ವಕೀಲರು ಇಲ್ಲಿ ವಾದ ಮಾಡ್ತಾ ಇರೋದು ದುಷ್ಯಂತ್ ದವೆ, ಜೊತೆಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ಇದ್ದಾರೆ, ಮಣಿಂದರ್ ಸಿಂಗ್. ಒಟ್ಟಾರೆಯಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಏನೋ CM ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈಗ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರೋದು. CM ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಇಷ್ಟೊತ್ತು ನಡೀತು. ವಾದ ಪ್ರತಿವಾದವನ್ನು ಕೂಡ ಗಮನಿಸಿದ್ವಿ. ಈಗ ಅರ್ಜಿ ವಿಚಾರಣೆಯನ್ನ ಜನವರಿ 20ಕ್ಕೆ ಮುಂದೂಡಲಾಗಿದೆ. ಇಲ್ಲಿ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈಗ ಜನವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜನವರಿ 20ಕ್ಕೆ ಈ ಒಂದು ಅರ್ಜಿ ವಿಚಾರಣೆ ಈಗ ನಡೆಯುತ್ತೆ. ಇವತ್ತಿಗೆ CM ಸಿದ್ದರಾಮಯ್ಯನವರ ಪರವಾಗಿ ವಾದ ನಡೀತು, ಜೊತೆಗೆ ದೂರುದಾರರ ಪರವಾಗಿಯೂ ಕೂಡ ಪ್ರತಿವಾದ ಆಯಿತು. ದೇವರಾಜು ಪರವಾಗಿಯೂ ಕೂಡ ವಾದವನ್ನ ಮಂಡನೆ ಮಾಡಲಾಯಿತು. ಇದೆಲ್ಲವನ್ನ ಆಲಿಸಿದಂತ ಕೋರ್ಟ್ ಜನವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಹೊರಡಿಸಿದೆ. ಈಗ ಮೂಡ ಹಗರಣ ಆರೋಪ ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. CM ಸಿದ್ದರಾಮಯ್ಯ ಪರ